ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತು ನಾಗರ ಪಂಚಮಿ. ನಾಗರ ಪಂಚಮಿಯ ದಿವಸ ನಾವು ಸೊರಬ ತಾಲೂಕಿನ ಉರುಗನಹಳ್ಳಿ ಗ್ರಾಮದಲ್ಲಿರುವಂಥ ಶ್ರೀ ಕಾಳಿಂಗೇಶ್ವರ ಶ್ರೀ ರಾಮೇಶ್ವರ ಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತಿದ್ದೇವೆ. ಬನ್ನಿ, ಹಾಗಿದ್ರೆ ಇವತ್ತು ನಾವು ಈ ದೇವಸ್ಥಾನವನ್ನು ನೋಡ್ಕೊಂಡು ಬರುವ. ಇಲ್ಲಿ ವಿಶೇಷ ಪೂಜೆಯಾಗಿ ಪ್ರತಿ ವರ್ಷನೂ ಕೂಡ ನಾಗರ ಪಂಚಮಿ ದಿನ ಸೊರಬ ತಾಲೂಕಿನ ಆಸುಪಾಸಿನ ಹಳ್ಳಿಗಳಿಂದ ತುಂಬ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ಹಾಗೆಯೇ ಇಲ್ಲೊಂದು ಪ್ರತೀತಿ ಇದೆ, ನಾಗದೇವರನ್ನು ಪೂಜೆ ಮಾಡಿದರೆ ತಮ್ಮ ಮನೆ ಜಮೀನು ಹೊಲದಲ್ಲೆಲ್ಲ ನಾಗರ ದೇವರುಗಳು ರಕ್ಷಣೆ ಮಾಡ್ತಾವೆ ಅನ್ನುವಂಥ ನಂಬಿಕೆ ಇದೆ. ಹಾಗಾದರೆ ಬನ್ನಿ, ನಾವು ಇವತ್ತು ದೇವಸ್ಥಾನದ ಒಳಾಂಗಣಕ್ಕೆ ಹೋಗುವ. ಇವತ್ತು ಕೂಡ ನಾನು ನನ್ನ ಮಕ್ಕಳೊಂದಿಗೆ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇನೆ. ಬನ್ನಿ ಒಳಗಡೆ ಹೋಗುವ. ಒಳಗಡೆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಈಗ ನೋಡಿ, ಇದು ದೇವರ ದರ್ಶನವನ್ನು ಮಾಡುವಂಥದ್ದು. ಇಲ್ಲಿ ನೂರಾರು ಭಕ್ತಾದಿಗಳು ಹಣ್ಣುಕಾಯಿ ಸೇವೆಯನ್ನು ಮಾಡ್ತಿದ್ದಾರೆ. ನೋಡಿ, ಹಣ್ಣುಕಾಯಿಯನ್ನು ಹೊಡಿತಾ ಇದ್ದಾರೆ. ಹಣ್ಣುಕಾಯಿಯ ಸೇವೆ ದೇವರಿಗೆ ನಡೀತಾ ಇದೆ, ನೀವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ ಇಲ್ಲಿ 3 ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವೀಗ ನೋಡ್ತಾ ಇರೋದು ಶ್ರೀ ರಾಮಲಿಂಗೇಶ್ವರ ದೇವರು. ಹಾಗೆಯೇ ಇಲ್ಲಿ ಶ್ರೀ ಕಾಳಿಂಗೇಶ್ವರ ದೇವರು ಹಾಗೂ ಶ್ರೀ ಗಣೇಶ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ನೀವು ನೋಡೋದು, ಈಗ ರಾಮಲಿಂಗೇಶ್ವರ ದೇವರನ್ನು ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ, ರಾಮಲಿಂಗೇಶ್ವರ ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಭಕ್ತಾದಿಗಳು ವರ್ಷದಲ್ಲಿ ಒಂದು ಸಾರಿ ನಾಗರ ಪಂಚಮಿಗೆ ಮಾತ್ರ ಅಲ್ಲದೆ ವರ್ಷ ಪೂರ್ತಿ ಈ ದೇವಸ್ಥಾನ ತೆರೆದಿರುತ್ತದೆ. ಯಾವಾಗಲಾದರೂ ಬಂದು ಕೂಡ ಇದನ್ನು ದೇವರ ದರ್ಶನವನ್ನು ಮಾಡಬಹುದು. ಈಗ ಸಾಮಾನ್ಯವಾಗಿ ಹಳ್ಳಿಗಾಡಿನಲ್ಲಿ ಒಂದು ಜಮೀನಲ್ಲೂ ಮನೆ ಹತ್ತಿರ ನಾಗ ದೇವರು ಕಂಡ್ರೆ ಅಥವಾ ನಾಗರ ಹಾವು ಕಂಡ್ರೆ ಈ ದೇವಸ್ಥಾನಕ್ಕೆ ಹರಕೆಯನ್ನು ಕಟ್ಕೊಳ್ತಾರೆ. ಹರಕೆಯನ್ನು ಕಟ್ಕೊಂಡು ಹಣ್ಣುಕಾಯನ್ನು ಮಾಡಿಸ್ತೀವಿ ಅಂತ ಹೇಳಿದರೆ ಇಲ್ಲಿನ ತೀರ್ಥವನ್ನು ತೆಗೆದುಕೊಂಡು ಸುತ್ತ ಹಾಕಿದರೆ ಆ ನಾಗರ ಹಾವು ಕಾಣಿಸ್ಕೊಳ್ಳೋದಿಲ್ಲ, ಹೊರಗಡೆ ಬೇರೆ ಕಡೆ ಹೋಗ್ತದೆ ಅನ್ನುವ ಪ್ರತೀತಿ ಇದೆ. ಇದೊಂದು ಪುರಾತನ ಕಾಲದಿಂದಲೂ ಕೂಡ ನಡೆದು ಬಂದಂಥ ದೇವಸ್ಥಾನ. ಇಲ್ಲಿ ವಿಶೇಷ ಪೂಜೆಗಳು ನಡೀತಾ ಇರ್ತದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಿ, ಉರುಗನಾಥೇಶ್ವರ ದೇವರನ್ನು ನಾನು ತೋರಿಸ್ತಾ ಇದ್ದೀನಿ. ಇದೇ ಉರುಗನಾಥೇಶ್ವರ ದೇವರು ಕೂಡ. ಇಲ್ಲಿ ಬೇಡಿಕೊಂಡ್ರೆ ಪ್ರಸಾದ ಕೂಡ ಆಗ್ತದೆ. ಇಲ್ಲಿ ದೇವರಲ್ಲಿ ಪ್ರಸಾದ ಕೂಡ ಆಗ್ತದೆ. ತಾವು ಕೇಳಿಕೊಂಡ ಇಷ್ಟಗಳು ಸಿದ್ಧಿ ಆಗೋದಾದರೆ ದೇವರು ಪ್ರಸಾದನ ಕೂಡ ಕೊಡ್ತದೆ. ಹಾಗಾಗಿ ಇಲ್ಲಿಗೆ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚು ಇದೆ. ಮಳೆಗಾಲ ಆದರೂ ಕೂಡ ಇವತ್ತು ಮಳೆ ತುಂಬ ಇದ್ದರೂ ಕೂಡ ಜನಗಳು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ನಿಮಗೆ ದೇವಸ್ಥಾನದ ಹೊರಾಂಗಣದಲ್ಲಿ ಹೋದಾಗ ಒಂದು ನಾಗ ಶಿಲೆಗಳು ಕೂಡ ಇವೆ. ನಾಗ ಸನ್ನಿಧಿ ಅಂತ ಕರೀತಾರೆ. ನಾಗ ಶಿಲೆಗಳು ಕೂಡ ಇದೆ. ಈ ದೇವರಿಗೆ ಪಂಚಮಿ ಹಬ್ಬ ದಿವಸ ಹಾಲೆರೆಯುವಂಥ ದೇವರಿಗೆ ಹಾಲೆರೆಯುವಂಥ ಸಿಸ್ಟಮ್ ಕೂಡ, ಅದು ಹಾಲೆಯನ್ನು ತಲೆ ಮೇಲೆ ಹಾಕ್ತಾ ಇದ್ದಾರೆ. ಇಲ್ಲಿಗೂ ಕೂಡ ಭಕ್ತಾದಿಗಳು ದೇವಸ್ಥಾನ ರಾಮಲಿಂಗೇಶ್ವರ ಮತ್ತು ಕಾಳಿಂಗೇಶ್ವರ ದೇವಸ್ಥಾನಕ್ಕೆ ಬಂದವರು ಈ ನಾಗದೇವರನ್ನು ಕೂಡ ಇಲ್ಲಿ ಬಂದು ತಮ್ಮ ಹರಕೆಗಳಾಗ್ಬೋದು ಅಥವಾ ಹಾಲೆರೆದಾಗ್ಬೋದು ಅಥವಾ ದೇವರಿಗೆ ನೈವೇದ್ಯಗಳನ್ನು ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಇಲ್ಲಿ ಬೇಡಿಕೊಂಡ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ ಅನ್ನುವಂಥ ಪುರಾತನ ಕಾಲದಿಂದಲೂ ಕೂಡ ಇದನ್ನು ನಂಬಿಕೆಯನ್ನು ಉಳಿದುಕೊಂಡು ಬಂದಿದೆ. ಇದಕ್ಕೆ ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ನೂರಾರು ನಾಗ ಶಿಲೆಗಳು, ನಾಗರ ದೇವರ ಶಿಲೆಗಳನ್ನು ನಿಮಗೆ ನೋಡ್ತಾ ಇದ್ದೀರಿ ನೀವೀಗ. ಇದು ದೇವಸ್ಥಾನದ ಹೊರಾಂಗಣ ಭಾಗ. ದೇವಸ್ಥಾನದ ಹಿಂಭಾಗದಲ್ಲಿ ಸುಮಾರು ಖಾಲಿ ಜಾಗಗಳಿದೆ. ಇಲ್ಲಿ ಭಕ್ತಾದಿಗಳು ಹೋಗಿ ಬರುವಂಥದ್ದನ್ನು ನೋಡ್ತಾ ಇದ್ದೀರಿ. ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿಕೊಂಡು ನಂತರ ಈ ನಾಗದೇವರಿಗೆ ಹಾಲೆರೆಯಕ್ಕೆ ಬರುವಂಥ ಒಂದು ವಿಶೇಷವಾದ ಪದ್ಧತಿ ಕೂಡ ಇದೆ. ಹೀಗೆ ನಾವು ಮುಂದೆ ಸಾಗೋಣ. ನೋಡಿ, ನಿಮಗೆ ತೋರಿಸ್ತೀನಿ ಈಗ ನಾನು ವಿಷವಿಲ್ಲದ ಬೇವಿನ ಮರ. ಅಂದರೆ ಯಾವಾಗ ಕೂಡ ಬೇವಿನ ಮರ ವಿಷದಿಂದ ಕೂಡ ಎಲೆಗಳು ತಿಂದಾಗ ಕಹಿಯಾಗಿರ್ತದೆ, ವಿಷ ಇರ್ತದೆ. ಆದರೆ ಇಲ್ಲಿ ಇರುವಂಥ ವಿಶೇಷವಾದ ಮರ ವಿಷವಿಲ್ಲದ ಬೇವಿನ ಮರ. ಈ ಎಲೆಗಳು ಸಪ್ಪೆ ಇರುತ್ತದೆ ತಿನ್ನಲಿಕ್ಕೆ ಹೋದರೆ, ಆದರೆ ಯಾವುದೇ ಕಹಿ ಇರೋದಿಲ್ಲ. ಎಲ್ಲಿಯೂ ಕೂಡ ಈ ರೀತಿ ಸಪ್ಪೆ ಬೇವಿನ ಮರ ಸಿಗೋದಿಲ್ಲ, ಅಪರೂಪ. ಇದು
ಕದ್ರೂಪ್ ಎಲ್ಲ ರೀತಿಯಲ್ಲೂ ಒಂದು ಬೇವಿನ ಮರನೇ, ಆದರೆ ಇದರ ಎಲೆಗಳು ವಿಷ ಇರೋದಿಲ್ಲ ಅಂತ ಹೇಳ್ತೀನಿ. ಬನ್ನಿ ಆತ್ಮೀಯರೇ, ಇದಕ್ಕೆ ದರ್ಶನಕ್ಕೆ ಬರೋರು ಶಿಕಾರಿಪುರದಿಂದ ಸೊರಬಕ್ಕೆ ಬರುವವರು ಕೂಡ ಬರ್ಬೋದು, ಶಿರಾಳಕೊಪ್ಪದಿಂದ ಬರ್ಬೋದು, ಸೊರಬದಿಂದ ಬರ್ಬೋದು.